ಈಗ ಇನ್ನು ರಕ್ಷಿತ್ ಅವರಿಗೆ ನೀವು ಸಾಕಷ್ಟು ಸಲ ಸಾರಿ ಕೇಳ್ತೀರಿ, ಕೊನೆಗೆ ಫಿನಾಲೆ ವೇದಿಕೆಯಲ್ಲಿ ಕೂಡ ಕೇಳ್ತೀರಿ. ಅಂದ್ರೆ ಅಷ್ಟೊಂದು ಕಾಡಿತ್ತಾ ನಿಮಗೆ, ಅಷ್ಟೊಂದು ಬೇಜಾರಾಯ್ತಾ ಹೇಗೆ ಅಂತ? ಮೇಡಮ್, ಜೀವನದಲ್ಲಿ ಏನು ಗೊತ್ತಾ, ಒಂದು ನಾನು ಕಲ್ತಿರೋವಂಥದ್ದು ಲೈಫಲ್ಲಿ, ಸಾರಿ ಆಗಲಿ ಥ್ಯಾಂಕ್ಸ್ ಆಗಲಿ ನಾವು ತುಂಬ ಬೇಗ ಹೇಳ್ಬಿಡ್ಬೇಕು. ಅಥವಾ ನಾವು ಹೇಳಬೇಕು ಅಂತ ಅಂದ್ಕೊಂಡಾಗ ಆ ವ್ಯಕ್ತಿನೇ ಇಲ್ಲದೆ ಹೋಗ್ಬೋದು, ಅಥವಾ ಅವ್ರು ನನಗೆ ಹೇಳಬೇಕು ಅಂದಾಗ ನಾನೇ ಇಲ್ಲದೆ ಹೋಗ್ಬೋದು. ಜೀವನನೇ ಅಷ್ಟು. ಬಿಕಾಸ್ ನಾನು ತುಂಬ ರೀಸೆಂಟಾಗಿ ನಮ್ಮ ತಂದೆಯವ್ರನ್ನ ಕಳ್ಕೊತೀನಿ. ತುಂಬ ಸಲ ನಂಗೆ ಅನಿಸಿರುತ್ತೆ ನಮ್ಮ ಅಪ್ಪಂಗೆ ಹೋಗಿ ತಪ್ಕೊಂಡು ಒಂದು ಸಾರಿ ಹೇಳಬೇಕು ಅಂತ ಥ್ಯಾಂಕ್ಸ್ ಹೇಳಿ, ಬಟ್ ಅವ್ರು ಇಲ್ಲ ಇವತ್ತು. ಸೊ ಹಂಗೆ ಅನ್ನಿಸ್ದಾಗ ಇಟ್ಸ್ ನಥಿಂಗ್ ರಾಂಗ್, ತಪ್ಪೇನಿದೆ. ಅವಳು ನನಗಿಂತ ಚಿಕ್ಕವಳು, ಓಕೆ, ತಪ್ಪೇನಿದೆ ಅದು. ಸೊ ಘಾಸಿ ಮಾಡಿದ್ದೀವಿ ಒಬ್ಬರಿಗೆ, ಗೊತ್ತೋ ಗೊತ್ತಿಲ್ಲದೆ ಹರ್ಟ್ ಆಗಿದೆ, ಕೇಳಿದ್ದೀನಿ. ಬಟ್ ಕೇಳಿದ ಮೇಲೂ ಕೂಡ ಅದನ್ನು ಬೇರೆ ಬೇರೆ ರೀತಿ ಬಿಂಬಿಸ್ತಾರೆ ಅಂದಾಗ ತುಂಬ ಹರ್ಟ್ ಆಗುತ್ತೆ. ಇಲ್ಲ, ಆ್ಯಕ್ಚುಲಿ ಅವರು ಅವಾಗಲೇ ಹೇಳಿದರು. ಇವಾಗ ನಮ್ಮಮ್ಮ ನನಗೆ, ಅವರು ರಕ್ಷಿತ್ ಏನು ಹೇಳಿದ್ರು ಅಂತ ನಿಮಗೆ ಹೇಳ್ತೀನಿ ಇಂಟರ್ವ್ಯೂನಲ್ಲಿ. ನಮ್ಮಮ್ಮ ನನಗೆ ನೀನು ಯಾಕೆ ಹೋಟೆಲ್ ಹುಟ್ಟಿದೆ ಅಂತ ಕೇಳ್ತಾರೆ. ನೀವು ಆ್ಯಕ್ಚುಲಿ ತುಂಬ ಇಮೋಷ್ನಲ್ ಆಗ್ತಾ ಇದ್ದೀರಿ ಅನ್ಸುತ್ತೆ. ಅಂದರೆ ಬಿಗ್ ಬಾಸ್ ತುಂಬಾ ಬೈತಾರೆ ನನಗೆ. ಅಂತದ್ರಲ್ಲಿ ಅಶ್ವಿನಿ ಅವರು, ಅಂದ್ರೆ ನಾನು ಅವ್ರಿಗೆ ಅಮ್ಮನ ಸ್ಥಾನ ಕೊಟ್ಟಿದ್ದೀನಿ. ನಮ್ಮಮ್ಮ ಒಂದ್ಸಲಿ ನನ್ಗೆ ಅಯ್ಯೋ ನನ್ನ ಹೋಟೆಲ್ ಯಾಕೆ ಉಟ್ಬಿಟ್ಟು ನನ್ಗೆ ಇಷ್ಟ ಅಯ್ಯೋ ಅನ್ಸ್ಕೊಂತಿದ್ಯಾ ಅಂತ ಬೈತಾರೆ. ಬಟ್ ಅಶ್ವಿನಿ ಮೇಡಮ್ ಅಷ್ಟೇ ಅಲ್ವಾ ಬೈದಿರೋದು ಬಿಡಿ ಅಂತ. ಹೌದು, ಇಲ್ಲ ಆ್ಯಕ್ಚುಲಿ ಅದೇನು ಅಂತಂದರೆ, ನಾವೆಲ್ಲರೂ ಸ್ಪರ್ಧಿಗಳಾಗಿ ಮನೆ ಒಳಗಡೆ ಹೋಗ್ತೀವಿ. ಬಟ್ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ನಿಜವಾಗ್ಲೂ ಎಷ್ಟು ಪ್ರೀತಿಯಿಂದ ಹೊರಗಡೆ ಬರ್ತೀವಿ ಅಂದರೆ ಆ ಬಂಧನೇ ಬೇರೆ. ಒಂದೇ ತಟ್ಟೆಲಿ ತಿಂತೀವಿ, ಜಗಳ ಆಡ್ತಾ ಇರ್ತೀವಿ, ಲೇ ಹೋಗಲ್ಲೇ ಅಂತೆಲ್ಲ ಜಗಳ ಆಡ್ತಿರ್ತೀವಿ. ಮತ್ತೆ ನಮ್ಮ ಹತ್ರನೇ ಬರಬೇಕು, ಚಿತ್ರಾನ್ನ ಇನ್ನೊಂಚೂರು ಹಾಕಿ ಅಂತ ಆಯ್ತಾ. ಮತ್ತೆ ನಮಗೆ ನಿದ್ದೆ ಬರ್ತಿಲ್ಲ ಅಂದರೆ ಏನಾದ್ರು ಸೌಂಡ್ ಆಗ್ತಿದ್ರೆ ಕೇಳಲೇಬೇಕು ನಾವು, ಯಾಕೆ ನಿದ್ದೆ ಬರ್ತಿಲ್ವಾ ನಿಮಗೆ ಅಂತ. ಏನಾದ್ರು ನೋವಾದರೆ ನಾವೇ ಕೇಳಬೇಕಲ್ಲಿ, ಯಾರೂ ಇಲ್ಲ. ಸೊ ಹೀಗೆ ಕೆಲವು ಸಂದರ್ಭಗಳಲ್ಲಿ ನಾವು ಅವ್ರಿಗೆ ತಾಯಿ ಆಗಿರ್ತೀವಿ, ಅವ್ರು ನಮಗೆ ತಾಯಿ ಆಗಿರ್ತಾರೆ, ಅಥವಾ ಅವ್ರು ನಮಗೆ ಮಕ್ಕಳ ರೂಪದಲ್ಲಿ ಕಾಣಿಸಿರ್ತಾರೆ. ಇವೆಲ್ಲ ಆಗಿರುತ್ತೆ ಮನೇಲಿ. ಬಟ್ ಹೊರಗಡೆ ಅದು ಯಾವುದು ಕನ್ಸಿಡರ್ ಆಗಲ್ಲ. ಒಬ್ಬರನ್ನ ಈ ರೀತಿ ನಾವು ತೋರಿಸಿದೀವಿ ಅಂದ್ರೆ ಅವ್ರು ಹೀಗೆ ಅಂತ ಒಂದು ಇದಕ್ಕೆ ಬಂದ್ಬಿಡ್ತಾರೆ. ಅದು ಅವರ ಪರ್ಸ್ಪೆಕ್ಟಿವ್ಸ್ ಅಷ್ಟೇ. ಬಟ್ ಮನೆ ಒಳಗಡೆ ನಾವು ಬದುಕಿರೋ ಬದುಕೇ ಬೇರೆ.